ತಾಲೂಕಿನ ಒಂದು ಪುಟ್ಟ ಗ್ರಾಮದಲ್ಲಿ ಒಂದು ಸಣ್ಣ ಕುಟುಂಬ ವಾಸವಾಗಿತ್ತು. ಆ ಕುಟುಂಬದಲ್ಲಿ ಅಪ್ಪ, ಅಮ್ಮ, ಇಬ್ಬರು ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗ ಮತ್ತು ಅವರ ಜೊತೆಗೆ ಚಿಕ್ಕಮ್ಮ, ಚಿಕ್ಕಪ್ಪ ವಾಸವಾಗಿದ್ದರು. ಎಲ್ಲರೂ ತಮ್ಮ ತಮ್ಮ ದುಡಿಮೆಯಲ್ಲಿ ತಾವು ಜೀವನ ಸಾಗಿಸ್ತಿದ್ರು. ಇಲ್ಲಿವರೆಗೂ ಎಲ್ಲ ಚೆನ್ನಾಗಿತ್ತು. ಆ ಕುಟುಂಬದ ಒಬ್ಬಳು ಹೆಣ್ಣು ಮಗಳಿಗೆ ಯಾವುದು ಗೊತ್ತಿಲ್ಲದೆ ಅವಳ ಮೇಲೆ ಇದ್ದಕ್ಕಿದ್ದಂತೆ ಆಪಾದನೆ ಬಂತು. ಯಾರೋ ಅವಳಿಗೆ ಆಗದ ಶತ್ರುಗಳು ಆ ಕೆಲಸನ ಮಾಡಿದ್ರು ಅನ್ಸುತ್ತೆ. ದ್ವಿತೀಯ PUC ಮುಗಿಸಿ ಮನೆಯಲ್ಲಿದ್ದ ವಿದ್ಯಾರ್ಥಿನಿಗೆ ಮುಂದೆ ಏನು ನಡೆಯುತ್ತಿದೆ ಎನ್ನುವ ಅರಿವು ಅವಳಿಗಿರಲಿಲ್ಲ. ಆ ಮರ್ಯಾದಸ್ಥ ಕುಟುಂಬದ ಮೇಲೆ ಆಪಾದನೆ ಬಂದಿದ್ದರಿಂದ ಆ ಮನೆಯಲ್ಲಿರುವವರು ಯಾರು ಅವಳ ಮಾತನ್ನ ಒಪ್ಪುವ ಸ್ಥಿತಿಯಲ್ಲಿ ಇರಲಿಲ್ಲ. ಅವಳನ್ನ ಮನೆಯಿಂದ ಹೊರ ಹಾಕಿದ್ರು. ಅವಳು ಮನೆಯಿಂದ ಹೊರ ಹೋಗುವ ಸಂದರ್ಭದಲ್ಲಿ ಅವಳಿಗೆ ಅಂತ ಏನೂ ಇರಲಿಲ್ಲ. ಆದರೂ ಅವಳು ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಆ ಮನೆಯನ್ನ ಬಿಟ್ಟು ಹೊರಟಳು. ಆ ಸಂದರ್ಭದಲ್ಲಿ ಅವಳ ತಮ್ಮ ಇನ್ನು 9ನೇ ಕ್ಲಾಸ್ ಓದ್ತಿದ್ದ. ಆಗ ಅವನು ಅಕ್ಕನ ಹತ್ರ ಹೋಗಿ ಕೈ ಮುಗಿದು ಅಳೋ ಧ್ವನಿಯಲ್ಲಿ, ಅಕ್ಕ ಅಕ್ಕ ನಮ್ಮನ್ನ ಬಿಟ್ಟು ಹೋಗ್ಬೇಡ ಕಣೆ, ಪ್ಲೀಸ್ ಕಣೆ, ನಿನ್ನ ಬಿಟ್ಟಿರಕ್ಕಾಗಲ್ಲ ಕಣೆ, ಪ್ಲೀಸ್ ಕಣೆ, ಅರ್ಥ ಮಾಡ್ಕೋ, ನಮ್ಮನ್ನ ಬಿಟ್ಟು ಹೋಗ್ಬೇಡ ಅಂತ ಅಳ್ತಿದ್ದ. ಆಗ ನಿತ್ಯ ಆಕಾಶ್ ಕಣ್ಣೀರ್ನ ಒರೆಸ್ತಾ, ಇಲ್ಲ ಬ್ರದರ್, ನಾನು ಇನ್ ಮುಂದೆ ಈ ಮನೇಲಿ ಇರಕ್ಕಾಗಲ್ಲ ಅಂತ ಅವ್ರ ಅಪ್ಪನ ಮುಖ ನೋಡಿ ನಂತರ ಆಕಾಶ್ ಕಡೆ ನೋಡಿ ತನ್ನ ಕಣ್ಣೀರ್ನ ಒರೆಸ್ಕೊಂಡು, ನೋಡು ಆಕಾಶ್, ವಿಧಿ ಬರಹದಲ್ಲಿ ಮತ್ತೆ ಇಲ್ಲಿಗೆ ಬರೋ ಹಾಗಿದ್ರೆ ಅಥವಾ ಈ ಮನೆಗೆ ನನ್ನ ಅವಶ್ಯಕತೆ ಇದ್ರೆ ಖಂಡಿತವಾಗ್ಲೂ ನಾನು ಬದುಕಿದ್ರೆ ನಾನು ನಿಮಗೆ ಸಹಾಯ ಮಾಡಕ್ಕೆ ಬಂದೇ ಬರ್ತೀನಿ, ಬಟ್ ಐ ಆಮ್ ಸಾರಿ ಅಂತ ಅಂದು ಕಣ್ಣೀರ್ನ ಒರೆಸ್ಕೊಂಡು ಅಲ್ಲಿಂದ ಹೋದ್ಲು. ಇಷ್ಟೆಲ್ಲ ಆದಮೇಲೆ ಅವಳನ್ನ ತಡೆಯಲು ಯಾರೂ ಪ್ರಯತ್ನ ಮಾಡಲಿಲ್ಲ. ಅವಳು ಕೂಡ ಅಲ್ಲಿರುವ ಮನಸ್ಥಿತಿಲೂ ಇರಲಿಲ್ಲ. ನಿಮ್ಗೇನು ಅನಿಸುತ್ತೆ? ಮನೆ ಬಿಟ್ಟು ಹೋದ ನಿತ್ಯ ಈ ಸಮಾಜದಲ್ಲಿ ಸರ್ವೈವ್ ಆಗ್ತಾಳ ಅಥವಾ ಇಲ್ವಾ ಅನ್ನೋದು ಮುಂದೆ ನೋಡೋಣ.